ಊರಾಗ ಅಂದ್ರ ಒಂದ್ 200-300 ಮಂದಿ ಮಾಡೀನಿ ನಾನು. ಎಷ್ಟ್ ಮಾಡಿಯಮ್ಮ? ಒಂದ್ 200-300 ಮಂದಿ ಮಾಡಿ 200 ಡೆಲಿವರಿಗೆ ಕೈ ಮೇಲೆ ಅವಾಗ್ಲಿದ್ದ. ಈಗನು ಹೋಗಿ ಮೊನ್ನೆ ಮಾಡಿ ಬಂದಿನಿ. ಯಾರ ಕರೆದ್ರು ಹೋಗ್ತೀರಿ? ಹೋಗಬೇಕು. ಹಳ್ಳಿ ಒಳಗ ನೀವ ಡಾಕ್ಟರ್ ಇದ್ದಾವ, ಹೆರಿಗೆ ಡಾಕ್ಟರ್. ನಾನ್ ಹೇಳಿದ್ಮೇಲೆ ಅವ್ರು ಹೋಗ್ಬೇಕು ಯಾವಲಿಗೆ ದವಾಖಾನಿಗೆ. ಆಗಲ್ಲ ಅಂದ್ರ ನಿಮ್ ಕೈಲಿ ಹಾಲಿಲ್ಲ ಅಂದ್ರ ನಾನು ನೋಡ್ಬಿಡ್ತೀನಿ. ನನಗ ಎಷ್ಟು ತಿಳಿತ ಅಷ್ಟು ಹೇಳ್ಬಿಡ್ತೀನಿ. ನೀವು ಈಗ ಅಂದ್ರೆ ಹೆಂಗಂದ್ರ ಮನ್ಯಾಗ ಆಡಿದ್ರು ಹೋಗ್ಬೇಕು, ಮನ್ಯಾಗ ಆಡ್ಲಿಕ್ಕೂ ಹೋಗ್ಬೇಕು. ಹೋಗಂಬ್ರಿ ಹತ್ತು ಮಾಡ್ತಾನ. ಹಳ್ಳಿಯಾಗ ಏನಂತ ಕರಿತಾರ? ಏನನ್ನಾಗಲ್ಲ. ಅಲ್ಲ ಮಸ್ಗಿ ಅಂಬ್ರಮ್ಮ ಅಂತಾರ. ಮಸ್ಗಿ ಅಂಬ್ರಮ್ಮ ಅಂದ್ರ ಬಾಣ್ತನಕ ಹಾಕಿ ಬೇಸು ಸೂಲ್ಗಿತ್ತಿ ಅಂತಾರಲ್ವ ನಿಮ್ಗೆ ಫೇಮಸ್ ಅದ್ರಾಗ. ಇಷ್ಟ ನೋಡು. ಇಷ್ಟ. ಮತ್ತೆ ಕನಿಷ್ಠ ನಿಮ್ ಕೈ ಮ್ಯಾಗ ಈಗ ಸದ್ಯಕ್ಕ 200 ಜಾಸ್ತಿ 200 ಜಾಸ್ತಿನ ಆಗ್ಯಾವ, ಕಮ್ಮಿ ಆಗಿಲ್ಲ. ನಾ ಮಾಡ್ದಾಳಿದ್ದ ಈಗ ಮತ್ತೆ ಹಂಗ ಬರೋದ ಹೋಗದ. ಒಂದ್ 4-5 ಮಾಡ್ದ. ಒಂದ್ ವಾರದಾಗ 4 ಮಾಡೀನಿ. ಇವತ್ ಮಾಡಿನ, ನಾಳೆಗೆ ಅದ ಇರ್ಲ ಮಾಡ್ಬೇಕು, ಅದನ್ನ ಮಾಡಿದೆ ಮತ್ತೆ ಅದನ್ನ ಮಾಡ್ಬೇಕು. ಅಷ್ಟು ಮಾಡೀನಿ. ಯಪ್ಪ ನಾ ಸುಳ್ಳು ಕೇಳ್ತೀನಿ, ನಾನು ನೋಡಿಲ್ಲ ಅಲ್ಲಿಗೆ ಬಂದು. ಹಂಗ ಒಂದ್ ಉಡಿಕ್ಕಿ ಒಬ್ಬರ ಮನೆಯಾರ ಹಾಕಿ ಒಂದ್ ಗೊಬ್ಬರ ಚೀಲ ಹಾಕೋಣ. ಅವ್ರು ನಿಮ್ಗೆ ಏನ್ ಕೊಡ್ತಾರ? ಉಡಿಕ್ಕಿ ಹಾಕಂದ್ರ ಅಕ್ಕಿ ಅಂದ್ ಬರ್ಬೇಕು. ಮತ್ತೆ ಉರ್ಲಕ್ಕೆಂಬರ್ತಲ್ ಕೂಸು ಸೀರೆ ಉಡಿಸ್ತಾರ. ಅದು ಗೊತ್ತಾಗತ್ತ ನಿಮ್ಗೆ? ಹೇಳ್ಬಿಡ್ತೀನಿ. ಯಾವಾಗ ಗಣನ ಬ್ಯಾನಿ ಇದಾಗ್ಲಿಕ್ರ ತಡ್ಸಿ ನಿಂದಿರ್ತ ನೋಡು, ಉರ್ಲಕ್ಕೆ ಬಂದೈತಿ ಕೂಸು ಅಂತ ಹೇಳ್ಬಿಡ್ತೀನಿ ನಾನು. ಅಲ್ಲೇ ಮಣ್ ತಂದ್ ಮಾಡಾಗ ನೋಡ್ರಿ ಹಿಂಗೈತೆ, ಯಾವಾಗ ಕೂಸು ಗಾಡಿ ಕಿತ್ತವಲ್ದು ಉರ್ಲಕ್ಕೆಂದ ಬಂದೈತಿ ಅಂದ್ರೆ ಹಂಗ ಗ್ಯಾರಂಟಿ ಉರ್ಲಕ್ಕೆಂದ ಬಂದಿರ್ತ ನೋಡ್ರಿ. ಅವ ಆಮೇಲೆ ನೀವು ಪರಿಹಾರ ಮಾಡಿರವನ್ನ ನಿಮ್ ಕೈ ಮ್ಯಾಗ ಯಾವಾರ ಡೆಲಿವರಿ ಮಾಡ್ಸನ ಮುಂದ ಡೆತ್ ಆಗಿದ್ವು? ಡೆತ್ ಆದ್ ಬರಗಲ್ಲ ಅದ್ರಾಗ. ಅಲ್ಲ ಈಗ ಮಾಡ್ಸನ ಮುಂದ ಏನೋ ಸ್ವಲ್ಪ ತೊಂದ್ರೆ ಆಗಿ ಸತ್ತದು ಯಾವಾರ ಒಂದರ ನೆನಪದವನ್ನ ಏನಿಲ್ಲ? ಸುದ್ದಿನೇ ಇಲ್ಲ. ನಾನು ಹೇಳಿದ್ರ ಇದು ಈಗ ಯಾವ ಕೂಸು ಇದಾಗೈತೆ ಅಂದ್ರ ಇದು ಫೇಲ್ ಆಗೈತೆಮ್ಮ, ಕೂಸು ದಾರಿಗೆಲ್ಲ ಹೋಗೋಣ ಶಿವಶಾಂಪ ತಕೋದ್ರ ಅದು ಫೇಲ್ ಆಗಿರ್ತ ನೋಡಿ. ಇಷ್ಟ ನೋಡಿ. ಒಂದು ಇಲ್ಲ ನಿಮ್ ಕೈ ಮೇಲೆ ಏನಾಗಿಲ್ಲ, ಯಾವ ಡೆತ್ ಆಗಿಲ್ಲ. ಡಾಕ್ಟರ್ ಡೆಲಿವರಿ ಮಾಡಿಸಿನ ಮುಂದ ಅದೇನು ಸಿಜರಿಯನ್ ಅಂತ ಮಾಡಿ ಆಪರೇಷನ್ ಮಾಡ್ತಾರ, ಡೆಲಿವರಿ ಮಾಡ್ಕೋತಾರ. ಆ ಸಂದರ್ಭದಾಗ ಏನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಸಾಯು ಅಥವಾ ಮಗು ಸಾಯುವಂತ ಸಂದರ್ಭ ಇರ್ತಾವ. ಅಂತವೆಲ್ಲ ಕೇಳಿವಿ ನಾವು. ಬಟ್ ನೀವು ನನ್ನ ಕೈ ಮೇಲೆ ಒಂದು ಕೂಸು ಖಾಲಿ ಆಗಿಲ್ಲ. ನಾನಂದ್ರ ಹೇಳ್ಬಿಡ್ತೀನಿ. ಅಷ್ಟು ನೀಟಾಗಿ ನೋಡ್ತೀರಿ ನೀವು. ನನ್ಗೇನು ಮಾಡೋದಿಲ್ಲ, ರೂಢಿ. ಯಾವಾಗ ಬ್ಯಾನ್ ಹಿಡಿಗಿತ್ತು ಸರಿ ಕೂಸ್ ಬರ್ತದ, ಬ್ಯಾನ್ ಇರ್ಲಕ್ಕ ಅದ್ ಕೂಸ್ ಜರಿಯಂಗಿಲ್ಲ. ಅದ್ ಹೇಳಿದ್ರಿ ಅಲ್ಲಿನ ಹಂಗಾಗಿರ್ಬೇಕು. ಓದಕ್ಕಲ್ರಿ ಆಡ್ದಾಳ ನಾನ್ ಇದ್ದಿಲ್ಲ, ಹೋಗ್ಬಿಟ್ಟಿನಿ. ಹುಡುಕ್ಯಾಡ್ಯಾರ ಸಿಕ್ಕಿಲ್ಲ. ಹಿಂದಗಡಿಗೆ ಬಂದೆ, ಈಗ ಮಾಸ್ ಬಿದ್ದಿಲ್ಲ, ಕೂಸ್ ಬಿದ್ದೈತಿ ಅಂತಂದ್ರ ಹೋದೆ. ನೋಡಮ್ಮ ಇದು ಅಟ್ಟಿ ತಿಕ್ಕಿರ ಬರೋದಲ್ಲ, ಕೂಸಿನ ಜಾಕ ಮಾಸ್ ಕುಂತೈತಿ. ಆದ್ರೆ ಇದು ದವಾಖಾನಿಗೆ ಹೋಗತ್ತಂತ ತೆಗಿಯಕ್ ಬರಲ್ಲ ಅಂದೆ. ಅಲ್ಲಿ ಕುಂತ ಬಿಡ್ತಾ, ಎಪ್ಪಗೋದ್ ಬಿಡ್ತ. ಈಗ ಕೂಸ್ ಮುಂದ್ ಬಂದ್ಬಿಡ್ತ, ಹಿಂದಿರ್ತ ಅದ ಮಾಸ್, ಆ ಜಾಕ್ ಬಂದ್ ಅದ್ ಕುಂತ ಬಿಡ್ತ. ಕುಂತ್ಕ ಎಲ್ಲಿ ಎಪ್ಪಗೋದ್ ಬಿಡ್ತ. ಅರ್ಲಿಗೆ ಹಂಗ ಮೆತ್ತಿ ಬಿಡ್ತ, ಹಂಗ ಮೆತ್ತಿಗೆ ಅನ್ನ ಬಿಡ್ತ, ಎಪ್ಪ ಆಗಿಬಿಡ್ತ. ಎಪ್ಪ ಆದ್ರೆ ಕಿತ್ತಂಗಲ್ಲ, ಕೂಸು ಮಾಸ್ ಬರಂಗಲ್ಲ. ನನ್ಗ ಶಿವಶಾಣ ಇಲ್ಲಿ ಹೇಳಿದ್ನೆ, ಹಿಂಗೈತ ಅದು, ನೀವು ಶಿವಶಾಣಪ್ಪನ ದವಾಖಾನಿಗೆ ಹೋಗಂದ್ರೆ ಇದು ಮಾಸಿನ ಜಾಕ್ ಬಂದ್ ಕುಂತ, ಕೂಸಿನ ಜಾಕ್ ಮಾಸ್ ಬಂದ್ ಕುಂತೈತಿ, ಹೆಂಗ್ ತಾಡಿದ್ರಿ ಅಂದ್ರ ಅವ್ರ. ಆತ ಬಂದ್ ಅಂದ ಅವಾಗ, ಏನವ ನೀನ್ ಡಾಕ್ಟರ್ಕಿನ ಮೀರ್ದಿಕ್ಕಾದಿ ಸರಿ ಮಾವ ಆಗ್ಬೇಕತ್ತ, ನೀನ್ ಈ ಮಾತಾಡಿದ ಅವ್ರ ಅಲ್ಲಿ ಅದನ್ನ ಅಂದ್ರ ತೆಗೆದ್ ಕೊಟ್ರಂತ. ಆರಾಮ ಆಯ್ತ ಅದು? ಸರಿ ಹೋಯ್ತು, ಏನ್ ಬೇಕದಂಗ ಆರಾಮದ ನೀ ಮದ್ವಿ ಮಾಡ್ಕೊಂಡ. ಈಗ ನೀನ್ ಇಷ್ಟೆಲ್ಲಾ ಮಾಡ್ತಿಯಲ್ಲ, ಏನ್ ಅನ್ಸತ್ ನಿನಗ ಈ ತರ ಸೇವೆ ಮಾಡಿಯಲ್ಲ ಜನರಿಗೆ, ಅದು ಏನ್ ಅನ್ಸತ್ತ? ಏನ್ ಅನ್ಸಂಗಿಲ್ಲ ನನಗ. ನನ್ನ ಮಕ್ಳು ಬೇಸಿರ್ಬೇಕು, ನನ್ನ ಮಂದಿ ಮಕ್ಳು ಬೇಸಿರ್ಬೇಕು. ನಾನು ಇರಲ್ಲಿ ತಾನ ನನ್ ಶಕ್ತಿ ಎಷ್ಟೈತೆ ಅಷ್ಟ್ ಮಾಡ್ಬಿಡ್ಬೇಕು ಅನ್ನಕ್ ಇಷ್ಟ. ಸೇವೆ ಮಾಡ್ಬೇಕನ್ನೋದು ಮಂದಿ ಜನ ಸೇವೆ. ನನಗ್ ಮನ್ಯಾಗ ಬೇಡ, ನಾನ್ ಯಾರು ಮಾದ್ರ ಮಂದಿ ಕರೆದ್ರೆ ನಾನು ಹೋಗ್ಬೇಕು. ಇಷ್ಟ ಮಾತ್ರ ಇಟ್ಟಿನಿ. ಏನ್ ಹುಡ್ರಿ ಚುಟಿಗೆ ಹಾಕದಾದ್ರೆ ಓದ್ತೀನಿ, ಎಲ್ಲಾ ಮಾಡ್ತೀನಿ. ಚುಟಿಗೆ ಹಾಕದಂದ್ರ ಸೂಜಿಲೆ ಬರಿ ಹೇಳ್ಬೇಕಲ್ಲ, ಬರಿ ಹಾಕ್ತಾರಲ್ಲ, ಏನಾಗಲ್ಲ. ಅದ ಹಾಕ್ಬೇಕು ಹುಡ್ರಿ. 3 ತಿಂಗಳ ತನ ಐತಿ ಅದ್ರದ್ರ ರೂಲ್ಸ್. ಹಾಕದ್ 3 ತಿಂಗಳ ಆದ್ಮೇಲೆ ಹಾಕದ್ ಇಲ್ಲ, ಒಳಗ 3 ತಿಂಗಳ ಒಳಗ ಹಾಕ್ಯಂತ ಹೋಗ್ಬಿಡ್ಬೇಕ. 3 ತಿಂಗಳವರೆಗೆ ಮತ್ತೆ ಈಗ ಡಾಕ್ಟರ್ಗೆ ಆಗಿರ್ತಾರಲ್ಲ ಅವ್ರು ಬೈತಾರ, ಸುಟ್ಕೊಂಬಂದ್ರಿ ಏನು ಹಂಗ ತಿಂಗೈತೆ ಅಂತಾರ ಅವ್ರು. ಅದನ್ನೆಲ್ಲ ಇಲ್ಲ,
ಅದನ್ನ ಅವ್ರ ಅಷ್ಟು ಡಾಕ್ಟರ್ ಮುಗಿದ ಮೇಲೆ ಹಾಕಿಬಿಡ್ತೀನಿ 21 ದಿನಕ್ಕ. ಅಷ್ಟು ಬಿದ್ದೀನಿ ನೋಡಮ್ಮ ನಾನು ಮೊನ್ನೆ 2 ವರ್ಷ ಆಯ್ತು ಬಿದ್ದು. 4-5 ಮಂದಿ ಬಂದಾರ ಚೂಟಿಗೆ ಹಾಕಂತ. ಏನ್ ಮಾಡ್ಲ ನಾನು ನೋಡಿ ಕುಂದ್ರಕ್ ಬರೋಲ್ದು. ನಿನ್ ಮನೆಗೆ ಬರ್ತೀವಿ ಸೂಜಿ ಮಜ್ಜಿಗೆ ತರಿಸ್ಬಿಡ್ತೀನಿ ಮಾಸ್ರ. ಅವನ್ ಬೀಸ್ ಮಂದ ಕಲಿಸಿ ಹಳ್ಳಿವು ಮಾಡಿಬಿಡ್ತೀನಿ. 4 ತಲ್ಲಿ ಇಟ್ಬಿಡ್ತೀನಿ, 4 ಅದನ್ನ ಹಾಕ್ಬಿಡ್ತೀನಿ. ಕಲಸ್ 3 ದಿನದಾಗ ಮಾಡ್ಬಿಡ್ತ. ಕಾಸಂಗಿಲ್ಲ ಏನಿಲ್ಲ. ಅದ ಸೂಜಿ ಅಷ್ಟ ಕಾಸ್ಬೇಕು ನೋಡಿ. ಅದನ್ನ ಕೇಳಿದ ಸೂಜಿ ಕಾಸಿ ಹಿಂಗ್ ಬರೀ ಹಾಕ್ಬಿಡು. ಒಟ್ಟ ಕಾಲ್ ಮಡಿ ಕಟ್ಟಾದ್ರ ನಿಂದ್ರಂಗಲ್ಲ, ಒಟ್ಟಿ ಬಿದ್ರ ನಿಂದ್ರಂಗಲ್ಲ. ರೆಡಿ ಆಗಿಬಿಟ್ಟ ಹುಡ್ರು. ಈ ತರ ಎಲ್ಲಾ ನೀವು ಕಾನಿಗೆ ಡಾಕ್ಟರ್ ಇದ್ದಂಗ ನಮ್ಮನೆ ನಮ್ಗೆ ಹೇಳ್ತ ಅಷ್ಟ್ ಮಾಡಿತ್ ನೋಡಪ್ಪ. ಅಲ್ಲಿ ಮತ್ತೆ ಇದನ್ ಬಿಟ್ಟು ಬೇರೆ ಬೇರೆ ಏನಾರ ಮಾಡಿರಿ? ಔಷಧಿ ಕೊಡೋದು ಹೇಳ್ತಾರಲ್ಲ, ಕಾನಿಗೆ ಔಷಧಿ ರೊಕ್ಕ ಐತೇನಂತ ಕೊಡಕ್. ಕಾನಿಗೆ ಔಷಧಿ ರೊಕ್ಕ ಕಾನಿಗೆ ಔಷಧಿ ತರಕ್ ಬರ್ತದೆ. ಅಂತ ಮಾಡಲ್ಲ ಗಿಡ ಮಾಡಕಿನಲ್ಲ, ಗಿಡದ ಸುದ್ದಿನ ಹೇಳಕ್ಕೆಲ್ಲ ಹಿಂಗ ಮಾಡಿದಾರ ಸೇರಂಗ. ಇರ್ಲಿ ಅಲ್ಲಲ್ಲ ಕೊಡೋದಂತ ಔಷಧ ಅಂತ ಕೇಳ್ತಾನ. ನಮಗ್ ಗೊತ್ತಿಲ್ಲ ಅದ್ರದ್ದು, ಕೊಡಕ್ ಹೋಗಿಲ್ಲ ನಾನು. ಅದ್ರ ಬಗ್ಗೆ ಗೊತ್ತಿಲ್ಲ, ಸಾಧ್ಯನಿಲ್ಲ. ಅದ್ ಗೊತ್ತಿದ್ರೂ ಕೊಡಗಲ್ಲ. ವಯಸ್ಸು ಎಷ್ಟು ಈಗ? ನನಗ 40 ಇದ್ದಿತ್ತು. ಈಗ ಮುದಿಗ್ ಬಲ್ ಬೆರಕೆ ಐತಪ್ಪ. 40 ಅಂದ್ರೆ 80 ಅಂತ ಅರ್ಥ ಮಾಡ್ಕೋಬೇಕು. ಈಗ ಅವ್ರ ಏನಾಗ್ಬೇಕ ನಿನಗ? ಈಕೆ ಅಕ್ಕ. ನಿಮ್ಮ ಅಕ್ಕಗ ವಯಸ್ಸು ಎಷ್ಟು? ಆಕಿ 10 ಕಮ್ಮಿ ಅಂತ ಹೇಳ್ಬಿಟ್ಟಿನಲ್ಲ. 10 ಕಮ್ಮಿ ಅಂದ್ರೆ 100 100ಕ್ ಮಾಡಬೇಕಾಕಿ ನೀನೊಂದ್ 10 ವರ್ಷ. ನನ್ನನ್ನು ಹಿಂದಗಡಿಗೆ ಮಾಡ್ಬೇಕು. ಅಷ್ಟ ನಾನು ಇದ್ರ ಇಲ್ಲಕ್ಕ ಮಧ್ಯಾಹ್ನಕ್ಕೂ ಹೋಗ್ಬೋದು. ಇಷ್ಟ ಮಾತಾಡೋದಾಗಲ್ಲ. ಕಿವಿ ಕೇಳ್ತಾವ? ಒಂದ್ ಕಾಣ್ತೈತೆ ಒಂದ್ ಕಾಣಂಗಿಲ್ಲ. ಒಂದ್ ಕೇಳ್ತೈತೆ ಒಂದ್ ಕೇಳಂಗಿಲ್ಲ. ಸಸಿ ಏನಾರ ಅಂದ್ರ ಕೇಳತ್ತಾನ? ಅಲ್ಲ ಒಳ ಓಟ ಮಾಡ ಮಾಡಿ ಕೇಳಂಗಿಲ್ಲ. ಕೇಳಾರ್ದ ಬಾಳ ಚಲೋ ಆತಲ್ಲ. ಮತ್ತೆ ಅದ ಚಲೋ ಆಗಲ್ಲ, ಕೈ ಏನಾರ ಆಗಲ್ಲ. ಸುದೀಪ್ ಕೇಳಲ್ಲ. ಕೇಳಿದ್ರಿ ನೀವೇನು ಮಾತಾಡಿದ್ರೆ ಕೇಳಲ್ಲ. ನೀ ಮಾತಾಡಲ್ಲ ತಿಳಿಗಿಲ್ಲ ನನಗ. ತಿಳಿಯಂಗಿಲ್ಲ. ತಿಳಿಲಾರ್ದ ಒಳ್ಳೇದು, ಮಾತಾ ತಿಳಿಲಾರ್ದ ಒಳ್ಳೇದು, ಕೇಳಲಾರ್ದ ಒಳ್ಳೇದು. ಯಾಕಂತ ನಾವು ಬಲ್ ಸಿಟ್ಟಿನ ಮಂದಿ. ಯಾರ ಏನೇನ್ ಮಾಡ್ಯಾರ? ಆಕಿ ಮೊದ್ಲು ಅನುಭವ ಮಾಡ್ಯಾಳಪ್ಪ. ಆಕಿ ಡೆಲಿವರಿ ಮಾಡೋ ಮಾಡ್ಯಾಳ. ಆಕಿ ಏನ್ ಮಾಡ್ಯಾಳ ಅದನ್ನು ನಾನು ಮಾಡೀನಿ. ಅದನ್ನು ಮಾಡಿದೆ. ಎಸ್ ಮಾಡಿ ನೀನು? ಅಯ್ಯೋ ನಾನು ಊರ್ ತುಂಬಾ ಮಾಡೀನಿ. ಊರ್ ತುಂಬ ಹೇಳು ಹಂಗ ಅಂದಾಜ್. ಮತ್ತೆ ಅಂದಾಜ್ ಹೇಳ್ಬಾರ್ದು, ಇಷ್ಟು ಜನ ಅಂತ ಹೇಳು. ಹೇಳ್ಬಿಡು, ಅಂದಾಜ್ ಹೇಳ್ಬೇಡಿ. ಅಂದಾಜ್ ಹೇಳಿದ್ರೆ 1, 2, 4, 5 ಅಂತ ಕೇಳ್ತಾರ. ಎಷ್ಟು ಜನ ಅಂತ ಹೇಳೋದು? ನೀನ್ 100 ಮಾಡಿ. 1000 ಹೆಂಗ್ ಮಾಡ್ತಾರ ಬಿಡ. ಒಂದ್ 50 ಮಾಡಿರ್ಬೋದು. ಇಲ್ಲ, ಒಂದ್ 100-200 ಮಾಡ್ಯಾಳ. 100-200 ಮಾಡ್ಯಾಳ. ನಿಮ್ಗಿಂತ ಕಡಿಮೆ ಆಕಿ ಈಗ ಬಿಟ್ಟಾಳಲ್ರಿ. ನಾನ್ ಬರೀ ಅದಕ್ಕ ನಿಂತಂಗ ಒಂದೊಂದ್ ದಿನ 4-3 ಮಾಡಬೇಕು ನಾನು. ಅಷ್ಟು ಟೈಮ್ ಐತಿ. ಹಂಗ ಈಗ ಮನ್ಯಾಗ ಮಾಡಂಗಲ್ಲ. ಇಲ್ ಬಿಡ ಇರ್ ಬಿಡಯಪ್ಪ ಅನ್ನೇಲಿ ನೀಟಾಗಿ ಕುಂದ್ರಕ ನೀನು. ಮುದ್ಯಾವಾಗಿ ಮೆದಿಗೊಳ್ತದ ಅಂತ. ಹೌದ, ಮುದ್ಯಾವಾಗಿ ಮದಿಗೊಳ್ತಾವಲ್ಲ ಕೆಲವು. ಮೆದಿಗೊಳ್ತಾವ. ಈಗ ನಿಂಗ್ ವಯಸ್ಸು 100 ವಯಸ್ಸು ಈಗ ಅಂದಾಜ ಏನವ? 10 ಕಮ್ಮಿ ನಾನು. ಓಕೆ.